ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಬೀದಿಗೆ ಬಂತು ಯಶ್ ತಾಯಿ ಕಾಂಪೌಂಡ್ ಗಲಾಟೆ, ಪುಷ್ಪಾ ಜಿಪಿಎ ಹೋಲ್ಡರ್ ದೇವರಾಜ್ ವಾಕ್ ಸಮರ. ಕಾಡಾನೆಗಳ ನಡುವೆ ಎಸ್ಕೇಪ್ ಆದ ಬೈಕ್ ಸವಾರರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಾನನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಘಟನೆ. ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳ ಸುಧಾರಣೆಯಲ್ಲಿ ದೇಶದ ಪ್ರಗತಿ ಅಡಗಿದೆ. ಈ ಮೂರು ಕ್ಷೇತ್ರಗಳು ಬಲಗೊಂಡರೆ ಇಡೀ ದೇಶವೇ ಸುಧಾರಿಸಿದಂತೆ. ಎಚ್ಡಿ ಅನಸೂಯ ಮಂಜುನಾಥ್ ಅಭಿಪ್ರಾಯ. ವಾರ್ತೆಗಳ ವಿವರ. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಅವರು ವಾಸಿಸುವ ಹಾಸನದ ವಿದ್ಯಾನಗರ ಬಡಾವಣೆಯ ಮನೆ ಸಮೀಪದ ನಿವೇಶನದ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಇಂದು ತೀವ್ರ ಜಟಾಪಟಿ ನಡೆದಿದೆ. ಈ ನಿವೇಶನದ ವಿಚಾರವಾಗಿ ಪುಷ್ಪಾ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ ನಡುವಿನ ತೀವ್ರ ಮಾತಿನ ಚಕಮಕಿ ನಡೆದಿದ್ದು ಈ ವಿವಾದಕ್ಕೆ ಮತ್ತಷ್ಟು ಕಾವು ತಂದಿದೆ. ನಿವೇಶನದ ಬಳಿ ಪುಷ್ಪಾ ಅವರು ಆಗಮಿಸಿದ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಜಿಪಿಎ ಹೋಲ್ಡರ್ ದೇವರಾಜು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಈ ವೇಳೆ ನಿವೇಶನದ ನಿಜವಾದ ಮಾಲೀಕತ್ವ ಮತ್ತು ದಾಖಲೆಗಳ ಬಗ್ಗೆ ಪುಷ್ಪಾ ಅವರು ಪ್ರಶ್ನೆ ಎತ್ತಿದ್ದು, ನಿವೇಶನಕ್ಕೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳನ್ನು ತೋರಿಸಿ ಎಂದು ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ದಾಖಲೆ ವಿಚಾರವಾಗಿ ಆರಂಭವಾದ ಸಂಭಾಷಣೆ ಕೆಲವೇ ಕ್ಷಣಗಳಲ್ಲಿ ಮಾತಿನ ಚಕಮಕಿಗೆ ತಿರುಗಿತು. ಈ ಸಂದರ್ಭದಲ್ಲಿ ಪುಷ್ಪಾ ಅವರು ಭಾವೋದ್ರಿಕ್ತವಾಗಿ ಮಾತನಾಡಿ, ನಾನು ಸೆಲೆಬ್ರಿಟಿಯ ತಾಯಿ ಎಂಬ ಕಾರಣಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನು ಇಲ್ಲಿಗೆ ಹುಟ್ಟಿ ಬೆಳೆದವಳು. ನನ್ನ ಹಕ್ಕುಗಳಿಗಾಗಿ ನಿಲ್ಲುತ್ತಿದ್ದೇನೆ ಎಂದು ಹೇಳಿದ್ದಾರೆ ಎಂದು ಸ್ಥಳದಲ್ಲಿದ್ದವರು ತಿಳಿಸಿದ್ದಾರೆ. ಜೊತೆಗೆ ಇನ್ನು ಮುಂದೆ ಈ ನಿವೇಶನದೊಳಗೆ ಕಾಲಿಡಬಾರದು ಎಂದು ದೇವರಾಜು ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ದೇವರಾಜು, ಈ ರೀತಿ ಮಾತನಾಡುವುದು ಸರಿಯಲ್ಲ. ಕಾನೂನು ಪ್ರಕಾರವೇ ಎಲ್ಲವೂ ನಡೆಯಬೇಕು ಎಂದು ಹೇಳಿದ್ದು, ಇದರಿಂದ ವಾತಾವರಣ ಮತ್ತಷ್ಟು ಉದ್ವಿಗ್ನಗೊಂಡಿತು. ಇದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಪುಷ್ಪಾ ಅವರು, ರೌಡಿಗಳನ್ನ ಕರೆದುಕೊಂಡು ರೌಡಿಸಂ ಮಾಡ್ತೀಯಾ? ಈ ವಿಚಾರವಾಗಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನೇರವಾಗಿ ದೂರು ನೀಡುತ್ತೇನೆ. ಇನ್ನು ಮುಂದೆ ಇಲ್ಲಿಗೆ ಬಂದರೆ ಸುಮ್ಮನಿರಲ್ಲ ಎಂದು ಕಠಿಣ ಶಬ್ದಗಳಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಮೇಡಮ್, ನಾನು ನಿಮ್ಮ ಬಗ್ಗೆ ಗೌರವ ಇದೆ, ನನಗೆ ಗೌರವ ಇದೆ ಮೇಡಮ್, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಕಳ್ಕೊಳ್ತಾ ಇಲ್ಲ, ಅಭಿಮಾನ ಇದೆ. ಫೋನ್ ದುಡಿ ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಬಂದಿದಾರ? ರಿಪೋರ್ಟ್ ಹಾಕಿದಾರ? ಆಯ್ತಪ್ಪ, ನಿಮ್ ಆರ್ಡರ್ ತೋರಿಸಿ. ಸೈಟ್ ಮೇಲೆ ಬಂದಿದ್ರೆ ಹಿಂದೆ ಬನ್ನಿ, ಹಿಂದೆ ಬನ್ರಿ. ಆಯ್ತು, ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ರಾ? ಈಗ ಖಾತೆ ಮೇಲೆ ಬಂದಿದ್ದೀರಾ? ಕೊಡಿ ದಾಖಲೆ ಕೊಡಿ. ಮುನ್ಸಿಪಾಲಿಟಿ ಖಾತೆ ಆಗಿದೆ. ಆಯ್ತು, ತಗೊಬನ್ನಿ, ನೀವು ತಗೊಬನ್ನಿ, ನಾನು ತರ್ತೀನಿ. ನೀವು ತಗೊಬನ್ನಿ, ನಮ್ದೇ ಜಾಗ ಅಂತಂದ್ರೆ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು. ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ಎಲ್ಲಿದ್ರಿ? ಹೊತ್ತು ಸಕೆ ದಾಖಲಾತಿ ಕೊಟ್ಟಿದ್ದೀವಿ ನೀವು. ನೀವು ಕಾಂಪೌಂಡ್ ನೀವು ಪೇಪರ್ ನಿಮ್ದು ಅಂತ ಪ್ರೂವ್ ಮಾಡ್ಕೆ ಬಾ ಅಂತ ನೀವೇ ಹೇಳಿದ್ರಿ ಮೇಡಮ್. ಈಗ ನಾನು ಕೋರ್ಟ್ ಇದೆ, ನನ್ಗೆ ಈಗ ಕೋರ್ಟಿಗೆ ನಾನು ಹೋಗ್ಬೇಕು. ದಯವಿಟ್ಟು ನಾನು ಬರ್ತೀನಿ. ನೋಡ್ರಿ, ಅಲ್ಲಿ ಎಸ್ ಪಿ ಒಂದು ಲೆಟರ್ ಕೊಡ. ಇವತ್ತು ನಡಿ ಎಸ್ ಪಿ ಹೋಗೋಣ. ಕೊಡಿ ಮೇಡಮ್.
ನಿನ್ನೆ FIR ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವ್ರ? ನಾನು ಆ ರೀತಿ ಹೇಳ್ತೀನಿ, ನೀವೇ ಪೊಲೀಸ್ ಮಾಡ್ಯಾವ್ನೆ ಕಂಪ್ಲೇಂಟ್. ನೀನ್ ಯಾಕೆ? ನೀನ್ ಮಾಡಿದ್ಯಾ? ನೀನ್ ಬಂದಿದ್ಯಾ? ಬಂದಿದ್ಯಾ? ಕಾಂಪೌಂಡ್ ಒಳಗೆ ಗಾಡಿ ಐತೆ. ಅಲ್ಲಿದ್ಯಾ? ಜಾಗ ನಮ್ದು. ಜಾಗ ನಮ್ದಾರೆ, ಹೆಂಗ್ ಹೊಡ್ದೆ? ಹೆಂಗ್ ಹೊಡ್ದೆ? ಈಗ ಅವ್ರ್ ಮನೆ ನಿಂತಾರೆ, ಹೆಂಗ್ ಹೊಡಿತ್ಯಾ? ಅವ್ರ್ ಮೇಲೆ ಬಂದು. ನಮ್ ಜಾಗ ನಾವೇ ಹೋಗಪ್ಪ, ನೀನು ಬರ್ಬೇಡ, ರೌಡಿಸಮ್ ಮಾಡಕ್ ಬರ್ತೀರಿ. ಯಾರು ಬಂದಿಲ್ಲ ಮೇಡಮ್. ನೀವೆಲ್ಲ ಬ್ರೋಕರ್ಗಳು ರೌಡಿಸಮ್. ಯಾರು ಬ್ರೋಕರ್ ಯಾರು ಇಲ್ಲ ಮೇಡಮ್ ಅವರೇ, ಎಲ್ಲ ರೈತರುಗಳೇ. ನಾವು ರೈತರೇ. ಎಲ್ಲ ರೈತರೇ. ಅದ್ ಯಾಕ್ ಬರ್ತೀರಾ ಇಲ್ಲಿ? ಎಲ್ಲ ರೈತರೇ. ರೈತ ಹತ್ರ ಯಾಕ್ ಬರ್ತೀರಾ? ಸಂಪರ್ಕದಾರ ರೈತರೇ. ಹೋಗಪ್ಪ, ಯಾಕ್ ಹೋಗ್ತೀನಿ? ಎಲ್ಲ ನಮ್ಮ ಮರ್ಯಾದೆ ಆಮೇಲೆ ಆ ರೀತಿ ಮಾಡಕ್ ಹೋಗ್ಬೇಡಿ. ನಮ್ಮ ಮೈನ ಯಾವತ್ತೂ ನಾನು ಕೇಳಿಲ್ಲ ಮೇಡಮ್. ನೀನ್ ಇನ್ನೊಂದ್ಸತಿ ನಮ್ಮ ಹುಡುಗರಿಗೆ ನಿನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ನೀವು ಕೇಸಿದ್ಮೇಲೆ ನೀವೇನ್ ಕೆಲಸ ಮಾಡ್ತೀರಿ? ಕೇಸ್ ಇಲ್ಲ ನಮ್ಮ ಮೇಲೆ ಇಲ್ಲ, ನಿನ್ ಮೇಲೆ ಇರೋದು. ಆಯ್ತು ನಾಳೆ ನಿನ್ ಮೇಲೆ ನಮ್ಮ ಮೇಲೆ ಹಾಕೈತಿ ಕೇಸು. ಕೋರ್ಟ್ ಹಾಕಿದ್ದೀರಲ್ಲ ಇಲ್ಲಪ್ಪ, ನಮ್ಮ ಮೇಲೆ ಇಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ನಮ್ಮ ಕೋರ್ಟ್ಗೆ ಹಾಕಿದ್ದೀರಲ್ಲ. ಹೌದು, ಒಂದ್ ಹೊಡ್ದಿದ ಅಂತ ಹಾಕಿದೀವಿ, ಹೊಡ್ದ ಅಂತ ಹಾಕಿದೀವಿ. ಮಾಡ್ತಿದ್ದೀರಿ ಅಲ್ಲ, ಹೊಡ್ದ ಅಂತ ಹಾಕಿದೀವಿ. ಇವತ್ತಿದೆ ಹೋಗು, ಆಯ್ತು, ನಾನು ಕೋರ್ಟ್ಗೆ ಹೋಗ್ತಿದ್ದೀನಿ, ಬನ್ನಿ ನೀವು. ಅಲ್ಲ, ಹೊಡ್ದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಇಲ್ಲಿ ಬಂದು ನಂದು ಅಂತ ಬಾ. ನೋಡ್ರಿ, ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೂರ್ತು, ಅದೇನಿದೆ ನಿಮ್ ಮನೇಲಿ ಇಟ್ಕೋಬೇಕು. ಕೇಳಿ ಮೇಡಮ್ ಅವರೇ, ನಿಮ್ಮಂತೆ ಕೋರ್ಟ್ ನಿಮ್ಮಂತೆ ಆದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ಆದ್ರೆ ನಾವು ತಗೋತೀವಿ, ಅಷ್ಟೇ ವ್ಯತ್ಯಾಸ. ಏನ್ ಪ್ರಾಬ್ಲಮ್ ಇಲ್ಲ. ಅಕ್ಕನ ಮಗ ಅಂತ ಅಂದ್ರೆ ದೀಪ ಓಟು ಸ್ವಂತ ಅಕ್ಕನ ಮಗನ, ಬೇರೆ ಯಾರು ನಿಮಗೆ ಹೆಂಗೆ ಯಾಕೆ? ನಮ್ದೇ ಮೂಲತಃ ಜಾಗ ಆದ್ರೆ ಬಿಡೇ ಕೊಟ್ಬಿಡ್ತೀವಿ. ಅಲ್ಲೇ ಮೇಡಮ್ ಅವರೇ, ಮೂಲತಃ ನಂದಾದ್ರೆ ನಾನ್ ಬಿಟ್ಬಿಡ್ತೀನ, ಮೂಲತಃ ನಿಮ್ದಾದ್ರೆ ನೀವು ಬಿಡ್ತೀರಾ? ಮೂಲತಃ ಸರ್ವೆ ನಂಬರು ಚೆಕ್ ಬಂದಿದ್ದು, ಮೂಲತಃ ಲಕ್ಷ್ಮಣ್ ಬರ್ದು ಅಂತ ಕೋರ್ಟಿಗೆ ಹೋಗಿರೋದು. ನಾವು ಕಡ್ಡಾಯವಾಗಿ ಹೇಳ್ತೀವಿ, ಆಯ್ತಾ? ಈಗ ನೋಡಿ ಮಾತಾಡ್ಬೇಡ. ಮಾತಾಡೋದಲ್ಲ, ಇನ್ನೊಂದ್ಸರಿ ಕೈ ಕತ್ತರೆ ನೀವ್ ಯಾರಾದ್ರೂ ಬಂದ್ರಿ ಚೆನ್ನಾಗಿರಲ್ಲ. ನಿಮಗಿಲ್ಲ ಅಧಿಕಾರ ಇಲ್ಲ, ನಿಮಗ್ ಅಧಿಕಾರ ಇಲ್ಲ. ವಿದ್ಯಾನಗರದಲ್ಲೇ ನಮ್ಮವು ನಮ್ಮ ಸ್ವಂತ ರಿಲೇಷನ್ ಅವೇ, 10 ಮನೆ ಓದ್ತಾ ಇರ್ತೀನಿ ಅವ್ರ ಮನೆಗ್ ಹೋಗ್ರಿ, ನಮ್ಮ ಆಯ್ತಾ? ಇಲ್ಲಿ ಪಕ್ಕದ ಮನೆ ನಮ್ ದೊಡ್ಡಮ್ಮ ಮನೆ ಇದೆ, ಅವ್ರ ಮನೆಗ್ ಹೋಗ್ರಿ, ನಮ್ಮ ಮನೆಗೆ ಯಾಕ್ರಿ ಬರ್ತೀರಿ? ಸ್ವಂತ ದೊಡ್ಡಮ್ಮ ಮನೆ ಇಲ್ಲೇ ಇದೇ ತರ ಮನೆಗಳೇ ನಮ್ಮವು. ತಡರಾತ್ರಿ ಮೂಡಿಗೆರೆ ಭಾಗದಿಂದ ಅರೇಹಳ್ಳಿ ಭಾಗಕ್ಕೆ ಬರುತ್ತಿದ್ದ ಬೈಕ್ ಸವಾರರು ರಸ್ತೆಯಲ್ಲಿ ಎದುರಿಗೆ ಕಾಡಾನೆಗಳು ಬರುತ್ತಿರುವುದನ್ನು ಸರಿಯಾಗಿ ಗಮನಿಸದೆ ಅಚ್ಚರಿಗೆಂಬಂತೆ 2 ಕಾಡಾನೆಗಳ ನಡುವೆ ಸಿಲುಕಿದ್ರು ಸಹ ಗಾಬರಿಯಾಗದೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ರೋಚಕ ದೃಶ್ಯ ಇದೀಗ ಹರಿದಾಡುತ್ತಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಾನನಹಳ್ಳಿ ಅರಣ್ಯ ಪ್ರದೇಶದ ಹತ್ತಿರ ನಡೆದ ಘಟನೆ ಇದಾಗಿದ್ದು, ತಡರಾತ್ರಿ 2 ಕಾಡಾನೆಗಳು ಗಾಂಭೀರ್ಯದಿಂದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿತ್ತು. ಆ ದೃಶ್ಯವನ್ನ ಹಿಂಬದಿಯಲ್ಲಿದ್ದ ವಾಹನ ಸವಾರರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದರು. ಅದೇ ವೇಳೆ ತಿರುವಿನ ಎದುರಿನಿಂದ ಏಕಾಏಕಿ ಬೈಕ್ ಸವಾರರು ಕಾಡಾನೆಗಳನ್ನು ಸರಿಯಾಗಿ ಗಮನಿಸದೆ ಮುನ್ನುಗ್ಗಿದ್ದರು. ಆಗ ಒಂದು ಕಾಡಾನೆ ಬಲಕ್ಕೆ, ಇನ್ನೊಂದು ಕಾಡಾನೆ ಎಡಕ್ಕೆ ತಿರುಗಿತು. ಆದ್ದರಿಂದ ಬೈಕ್ ಸವಾರರು 2 ಕಾಡಾನೆಗಳ ನಡುವೆ ಸಿಲುಕಿದ್ರು. ಆದರೂ ಬೈಕ್ ಸವಾರರು ಗಾಬರಿಯಾಗದೆ ಅಲ್ಲಿಂದ ತಪ್ಪಿಸಿಕೊಂಡು ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ. ಅದೇ ರೀತಿ ಕಾಡಾನೆಗಳು ಸಹ ಗಲಿಬಿಲಿಗೊಳ್ಳದೆ ತಮ್ಮ ದಾರಿಯಲ್ಲಿಯೇ ತೆರಳಿದ ರೋಚಕ ಘಟನೆ ನಡೆದಿದೆ. ಯಾವುದೇ ದೇಶದ ನಿಜವಾದ ಪ್ರಗತಿ ಅಡಗಿರುವುದು ಅಲ್ಲಿನ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳ ಸುಧಾರಣೆಯಲ್ಲಿ. ಈ 3 ಕ್ಷೇತ್ರಗಳು ಬಲಗೊಂಡರೆ ಇಡೀ ದೇಶವೇ ಸುಧಾರಿಸಿದಂತೆ ಎಂದು HT ಅನಸೂಯ ಮಂಜುನಾಥ್ ಅಭಿಪ್ರಾಯಪಟ್ಟರು. ಪಟ್ಟಣದ ಐತಿಹಾಸಿಕ ಕೋಟೆ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ತಂದೆ ಶಾಸಕರಾಗಿದ್ದರೂ ನಮ್ಮೆಲ್ಲರನ್ನೂ ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿಸಿದರು. ನನ್ನ ಶಿಕ್ಷಣದ ಭದ್ರ ಬುನಾದಿಗೆ ಈ ಶಾಲೆಯೇ ಕಾರಣ. ಅಂದು ನಮಗೆ ಗಣಿತ ಕಲಿಸಿದ ಶಾಂತಮ್ಮನವರ ಮಾರ್ಗದರ್ಶನ ಇಂದಿಗೂ ಆದರ್ಶವಾಗಿದೆ. ರಾಜಕೀಯ ಒತ್ತಡದ ನಡುವೆಯೂ ನಮ್ಮ ತಾಯಿ ಚೆನ್ನಮ್ಮನವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಪ್ರತಿದಿನ ಸಂಜೆ ನಮ್ಮ ಓದಿನ ಬಗ್ಗೆ ಕಟ್ಟುನಿಟ್ಟಿನ ಶಿಸ್ತು ಪಾಲಿಸುತ್ತಿದ್ದರು. ಅವರ ಆ ಶಿಸ್ತೇ ಇಂದು ನಮ್ಮನ್ನು ಸುರಕ್ಷಿತರನ್ನಾಗಿ ಮಾಡಿದೆ ಎಂದು ಹೇಳಿದರು. ಶಿಕ್ಷಣ ಯಾವಾಗಲೂ ಮನೆಯಲ್ಲೇ ಶುರುವಾಗತ್ತೆ. ಒಬ್ಬ ಕವಿವಾಣಿ ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ಅಕ್ಷರಶಃ ನನ್ನ ಬದುಕಿನಲ್ಲಿ ನಿಜವಾದ ಕಾರಣ. ಇಷ್ಟೇ, ನನಗೆ ಮೊದಲನೇ ಗುರು ನನ್ನ ತಾಯಿನೇ. ನಮಗೆ ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಟ್ಟ ಪಾಠನ ಪ್ರತಿದಿನ ತಪ್ಪದೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ ತನಕ ನಾವು ಅಭ್ಯಾಸ ಮಾಡಲೇಬೇಕಿತ್ತು. ಅದು ನನ್ನ ತಾಯಿ ಎಷ್ಟೇ ಜನ ಬಂದು ಹೋಗೋರಿದ್ದರೂ ಸಹ ನನ್ನ ಮನೆಯಲ್ಲಿ, ಯಾಕೆಂದರೆ ನಮ್ಮ ತಂದೆ ಒಬ್ಬ MLA ಆಗಿದ್ದರು. ನಾವು ಈ ಸ್ಕೂಲಲ್ಲಿ ಕಲಿಬೇಕಾದ್ರೆ ಊರಿಂದ ತುಂಬ ಜನ ಬರೋರು.
ಕೆಲವರೆಲ್ಲ ಕಾಯಿಲೆ ಕಾರಣಕ್ಕೆ ಬರೋರು, ಕೆಲವರು ಇಲ್ಲಿ ಅವಾಗ ಸಂತೆಗಳಿಗೆ ಅಂತ ಬರೋರು, ಆಮೇಲೆ ಕಷ್ಟಗಳು ಹೇಳ್ಕೊಳಕ್ಕೆ ಬರೋರೇ ಯಾರ್ಯಾರು. ಮನೆ ತುಂಬ ಜನ ಇದ್ದರೂ ಸಹ ನಮಗೆ ವಿಶೇಷವಾದ ಕಾಳಜಿ ವಹಿಸಿ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ ತನಕ ನಾವು ಪುಸ್ತಕ ಇರಬೇಕಿತ್ತು. ಅದೊಂದು ಕಾರಣದಿಂದ ನಾವು ಇವತ್ತು ಇಷ್ಟು ಮಟ್ಟಕ್ಕೆ ನಾನೊಬ್ಬಳೇ ಅಲ್ಲ, ನನ್ನ ಜೊತೆಯಲ್ಲಿ ಹುಟ್ಟಿರೋ ಅಣ್ಣಂದರು, ನನ್ನ ತಂಗಿರು, ಎಲ್ಲ ತಂಗಿನೂ ಸಹ ನಮ್ಮನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಿದ್ದು ನನ್ನ ತಾಯಿ. ಆದ್ದರಿಂದ ಮೊದಲು ನನ್ನ ತಾಯಿಗೆ ನಾನು ಧನ್ಯವಾದ ಹೇಳ್ತೀನಿ. ಈಗಿನ ತಾಯಂದ್ರಿಗೂ ನನಗೊಂದು ಅರಿಕೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸನ ದಯವಿಟ್ಟು ನಿಮ್ಮ ಎಷ್ಟೇ ಒತ್ತಡ ಇದ್ದರೂ ಸಹ ಈಗ ಹೆಚ್ಚಿನಂಶ ಎಲ್ಲ ತಾಯಂದ್ರೂ ಒಳಗೆ ಹೊರಗೆ ಎಲ್ಲ ಕೆಲಸ ಮಾಡೋ ಕಾಲ ಆಗಿದೆ ಈಗ. ಆದರೂ ಸಹ ತಮ್ಮ ಮಕ್ಕಳಿಗಾಗಿ ದಿನದ 24 ಗಂಟೆಯಲ್ಲಿ ಒಂದೇ ಒಂದು ಗಂಟೆನಾದರೂ ಅವರಿಗೆ ನೀವು ಮೀಸಲಿಡಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಾಟೀಲ್ ಮಾತನಾಡಿ, ತಂದೆ ತಾಯಿ ಜನ್ಮ ನೀಡಿದರೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುತ್ತಾರೆ. 100 ವರ್ಷ ಪೂರೈಸಿರುವ ಈ ಶಾಲೆಯ ಅಭಿವೃದ್ಧಿಗೆ ಮತ್ತು ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ನಾನು ಬದ್ಧನಾಗಿದ್ದೇನೆ ಎಂದು ಹೇಳಿದರು. ಜೊತೆಗೆ ಇವತ್ತು ಮಕ್ಕಳಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟನ್ನೇ ತಂದೆ ತಾಯಿಗಳಿಗೂ ನಾವು ನಡೆಸಿರ್ತೀವಿ. ಯಾಕೆಂದರೆ ಮಕ್ಕಳನ್ನ ಇಲ್ಲಿವರೆಗೂ ತಂದು ಇವತ್ತು ಮಕ್ಕಳ ಪೋಷಕರ ಪ್ರೋತ್ಸಾಹ ಇದೆ ಅಂದರೆ ಮಕ್ಕಳು ಈ ವೇದಿಕೆ ತನಕ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೋಷಕರಿಗೆ ಸಹ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ನಾನು ಮಕ್ಕಳಿಗೆ ಮನವಿ ಮಾಡ್ತೀನಿ, ಮಕ್ಕಳೆಲ್ಲ ಅವರವರಾದ ಒಂದು ಬಿಸಿಲಿದ್ದಾರೆ. ಏನು ಮನವಿ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ನಮ್ಮ ಹುಟ್ಟಿದಾಗ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟವರು, ನಾವು ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಗೌರವನ ನಮಗೆ ನಿರ್ದಾಚನೆ ಮಾಡಿದವರು, ನಮಗೆ ಬುದ್ಧಿ ಕಲಿಸಿದವರು ಯಾರಂತ ಹೇಳಿದ್ರೆ ನಮ್ಮ ಪೂಜ್ಯ ಶಿಕ್ಷಕರು. ಅವ್ರಿಗೆ ನಾವು ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಆದರೆ ನಮಗೆ ಶಿಕ್ಷಣ ಕೊಟ್ಟವರೇ ನಮ್ಮ ಗುರುಗಳು. ಅವರು ನಮ್ಮ 2ನೇ ತಾಯಿಯನ್ನು ನಾವು ಭಾವಿಸ್ಬೇಕಾಗ್ತದೆ. ಅವ್ರನ್ನ ಮಾರ್ಗದರ್ಶನದಲ್ಲಿ ನಾವು ಹೋಗುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತದೆ. ಇದೇ ಪ್ರಿಪರೇಟಿಯಲ್ಲಿ 10ನೇ ತರಗತಿಯಲ್ಲಿ ನಾವು ಈ ಬಾರಿ 2ನೇ ಸ್ಥಾನದಲ್ಲಿದ್ದೀವಿ. 2ನೇ ಸ್ಥಾನದಲ್ಲಿ ನಾವು ಏನು 10ನೇ ತರಗತಿಯ ಪ್ರಿಪರೇಟಿಯ ಒಂದು ಪರೀಕ್ಷೆಯಲ್ಲಿ ನಾವು 2ನೇ ಸ್ಥಾನದಲ್ಲಿ ಇಡೀ ಜಿಲ್ಲೆಗೆ. ಅದೊಂದು ಒಳ್ಳೆಯದಂತಹ ಸುದ್ದಿ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಅಕ್ಷರ ದಾಸೋಹ ಅಧಿಕಾರಿ ರಾಮಚಂದ್ರ, ಮುಖ್ಯ ಶಿಕ್ಷಕ ಪಿ ರಾಜು, ಸಿಆರ್ಪಿ ರಾಜು, ನಿವೃತ್ತ ಶಿಕ್ಷಕ ರಂಗಯ್ಯ, ಮಾಜಿ ಪುರಸಭೆ ಅಧ್ಯಕ್ಷ ಪ್ರಸನ್ನ, ಚಂದ್ರಶೇಖರ, ಮಹೇಶಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ಕುಮಾರ್, ಶಿಕ್ಷಕಿಯರಾದ ಕೆಸಿ ಪುಷ್ಪಲತಾ, ಇಂದ್ರಾಣಿ, ಪುಷ್ಪಲತಾ ಹಾಜರಿದ್ದರು. ತಾಲೂಕಿನ ಅಣಚಿಹಳ್ಳಿ ಗ್ರಾಮದಲ್ಲಿ ಕಳೆದ 2.5 ವರ್ಷಗಳಿಂದ ನಿರಂತರ ಕಿರುಕುಳ, ಬೆದರಿಕೆ ಹಾಗೂ ಸಾಮಾಜಿಕ ಅಶಾಂತಿ ಉಂಟು ಮಾಡುತ್ತಿರುವ ಆರೋಪದಡಿ ಗ್ರಾಮದ ವಾಸಿಯಾದ ಜಗದೀಶ್ ಬೆನ್ ಅಣ್ಣೇಗೌಡ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಗ್ರಾಮಸ್ಥರಾದ ಪ್ರದೀಪ್ ಮಾಧ್ಯಮದೊಂದಿಗೆ ಮಾತನಾಡಿ, ಅಣಚಿಹಳ್ಳಿ ಗ್ರಾಮವು ಪೂರ್ವಜರ ಕಾಲದಿಂದಲೂ ಶಾಂತಿಪ್ರಿಯ ಗ್ರಾಮವಾಗಿದ್ದು, ಜನರು ವ್ಯವಸಾಯ ಮತ್ತು ಇತರೆ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದರು. ಆದರೆ ಕಳೆದ 2 ವರ್ಷಗಳಿಂದ ಜಗದೀಶ ಅವರು ತಾನು ಸಮಾಜ ಸೇವೆ ಮಾಡುತ್ತಿರುವುದಾಗಿ ಹೇಳಿಕೊಂಡು ಹಣ ನೀಡದಿದ್ದರೆ ನಮ್ಮ ಸರ್ಕಾರ ಇದೆ, ನಿಮ್ಮ ಆಶ್ರಯ ಯೋಜನೆಯ ಮನೆ ನಿವೇಶನ ರದ್ದು ಮಾಡಿಸುತ್ತೇನೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಇದಲ್ಲದೆ ಹಲವಾರು ಮನೆಗಳ ಮುಂದೆ ತೆರಳಿ ಗಲಾಟೆ ಮಾಡುವುದು, ಸಾರ್ವಜನಿಕರ ಶಾಂತಿಯನ್ನು ಭಂಗಗೊಳಿಸುತ್ತಿದ್ದಾನೆ. ಆದ್ದರಿಂದ ಅವರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಬಂಧಿಸಬೇಕು, ಗ್ರಾಮದಿಂದ ಗಡೀಪಾರು ಮಾಡಬೇಕು ಎಂದು ಹೇಳಿದರು. ಅಂಚಳಿ ಶಾಂತಿಯುತವಾಗಿರುತ್ತೆ. ಜಗದೀಶ್ ಅಣ್ಣೇಗೌಡ ನನ್ನ ಸೇರ್ಕೆಬಿಟ್ಟು ಆಶ್ರಯ ಯೋಜನೆಗೆ 18 ಎಕರೆ ಕಳೆದಿರ್ತಾರೆ. ಅಲ್ಲೊಂದು ಅವನಿಗೆ ನಿವೇಶನ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು 80 ಮನೆದ ಲೋಕಾಯುಕ್ತಕ್ಕೆ ಅರ್ಜಿ ಹಾಕ್ಬಿಟ್ಟು ಇವತ್ತು ಲೋಕಾಯುಕ್ತ ಬಂದು ಊರಲ್ಲಿ ಶಾಂತಿ ಗಲಭೆನೇ ಎಬ್ಸಿದ್ದಾನೆ. ಡಾಕ್ಯುಮೆಂಟ್ ಸಮೇತ ಡಿ ಸಿ ಅವರಿಗೆ ಕೊಡಕ್ಕೆ ಬಂದಿದ್ದೀವಿ. ಅವನ ಮೇಲೆ ಗುಂಡಾ ಕಾಯ್ದೆ ರೌಡಿ ಶೀಟ್ ಓಪನ್ ಮಾಡಿ ಗಡೀಪಾರು ಮಾಡಬೇಕು ಅಂತ ನಾವು ಊರಲ್ಲೆಲ್ಲ ಕೇಳ್ಕೊತಾ ಇದ್ವಿ. ಮತ್ತು ಹೈಕೋರ್ಟಿಂದ ಸರ್ವೆ ನಂಬರ್ 7ಕ್ಕೆ ಆದೇಶ ಆಗಿರುತ್ತೆ, ಮಹತ್ವದ ಆದೇಶ ಕೊಟ್ಟಿರುತ್ತೆ ಹೈಕೋರ್ಟ್ ಜಡ್ಜಿಗೂ ಬೈತಾನೆ. ಹೈಕೋರ್ಟ್ ನ್ಯಾಯಾಂಗ ನಿಂದನೆ ಮಾಡ್ತಾನೆ. ಹೈಕೋರ್ಟ್ ಜಡ್ಜು ಸರಿ ಇಲ್ಲ, PDO ಸರಿ ಇಲ್ಲ, ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸರಿ ಇಲ್ಲ, ಇನ್ಸ್ಪೆಕ್ಟರ್ಗಳು ಸರಿ ಇಲ್ಲ ಅಂತ ನೀವು ಒಬ್ಬನೇ ಹಂಗಾರೆ ಸತ್ಯ ಹರಿಶ್ಚಂದ್ರ ಅಂತವ. ನಮಗೆ ಊರಲ್ಲಿ ಶಾಂತಿಯುತವಾಗಿರಬೇಕು ಅಂದರೆ ಇವನ್ನ ಗಡೀಪಾರು ಮಾಡಲೇಬೇಕು. ಇವನ ಮೇಲೆ FIR ಆಗಮುಟ್ಟ ನಾವು ಇಲ್ಲಿಂದ ಎದಾಡಕ್ಕಲ್ಲ. ನಾವು ನಿನ್ನೆ ರಾತ್ರಿಯಿಂದ ಊರಿಂದ ಶಾಂತಿನೇ ಕದಿರೈತಿ. ನಾವು ಡಾಕ್ಯುಮೆಂಟ್ ಸಮೇತ ಕೊಟ್ಟರು ಲೋಕಾಯುಕ್ತ ನಾವೇನು ಮಾಡೋಕ್ಕಾಗಲ್ಲ ಅಂತ 1965 ಇಸ್ವಿಯಿಂದ ಡಾಕ್ಯುಮೆಂಟ್ ಕೇಳ್ತೈತಿ. ನಮಗೆ ಅಲರ್ಟ್ ಆಗಿರೋದು 1979ರಲ್ಲಿ ಆಶ್ರಯ ಯೋಜನೆಗೆ ಡಾಕ್ಯುಮೆಂಟ್ ಸಮೇತ ನೋಡಿ ಪಾಣಿ ಸಮೇತ ಕೊಡ್ತಾ ಇದ್ವಿ. ಮತ್ತು ಇಲ್ಲಿ ಹೈಕೋರ್ಟ್ ಆದೇಶ ಆಯಿತು, ಹೈಕೋರ್ಟ್ ಆದೇಶನೂ ತೋರಿಸ್ತಾ ಇದ್ವಿ. ಆದರೆ ಅವನು
ವಿನಾಕಾರಣ ಅವ್ನಿಗೊಂದು ನಿವೇಶನ ಕೊಡ್ಲಿಲ್ಲ, ಖಾಲಿ ನಿವೇಶನ ಕೊಡಲಿಲ್ಲ ಅಂತವ ಜನಗಳಿಗೆ ತೊಂದರೆ ಕೊಡೋದು, ಬಾಕ್ಸ್ ಇಟ್ಕೊಂಡು ದುಡ್ಡು ಎತ್ತಕ್ಕೆ ಬರ್ತಾನೆ. ದುಡ್ಡೇನಾರು ಕೊಡಲಿಲ್ಲ ಅಂದರೆ ಅರ್ಜಿ ಕೊಡಕ್ಕೆ ಹೋಗ್ತಾನೆ. ಒಂದು ರಸ್ತೆ ಮಾಡ್ತೀವಿ, ಒಂದು ರಸ್ತೆಗೆ ಅರ್ಜಿ ಕೊಟ್ಟಾನೆ, ಅಂಗನವಾಡಿಗೆ ಅರ್ಜಿ ಕೊಟ್ಟಾನೆ, ಸಮುದಾಯ ಭವನಕ್ಕೆ ಅರ್ಜಿ ಕೊಟ್ಟಾನೆ, ಒಂದು ಚರಂಡಿ ಕ್ಲೀನ್ ಮಾಡೋಕ್ಕೂ ಅರ್ಜಿ ಕೊಡ್ತಾನೆ. ಇವತ್ತು ಯಾವುದೇ ಆಫೀಸಿಗೆ ಹೋದರೆ ಚಳಿಲಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಇವತ್ತು PDO ಅವರು ನಮಗೆ ಸರ್ವೆ ನಂಬರ್ 5, 6, 7ಕ್ಕೆ ಈ ಸೊತ್ತು ಕೊಡಕ್ಕಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಕಷ್ಟ ಇವೆ, ನಾವು ಲೋನ್ ತಗೋಬೇಕು, ಊರು ಗ್ರಾಮಸ್ಥರಿಗೆಲ್ಲ ಸಮಸ್ಯೆ ಐತಿ. ಇವತ್ತು ಈ ಸೊತ್ತು ಕೊಡಕ್ಕಲ್ಲ ಅಂದ್ರೆ ಮನೆ ಕಟ್ಟಕ್ಕೆ NOC ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಯಾರು ಹೊಣೆ? ಇವನೇ ಹೊಣೆ. ಇವನ ಮೇಲೆ ಇಮಿಡಿಯೇಟ್ಲಿ ಇವತ್ತು FIR ಆಗ್ಬಿಟ್ಟು ಅವನ್ನ ಗಡಿಪಾರು ಮಾಡೋವರೆಗೂ ನಾವು DC ಮೇಡಮ್ ಮನವಿ ಕೊಡಕ್ಕೆ ಬಂದಿದ್ದೀವಿ. ಇವತ್ತು ನಾವು ಇಲ್ಲಿವರೆಗೂ ಶಾಂತಿಯುತವಾಗಿದ್ದೀವಿ. ನಿನ್ನೆ ರಾತ್ರಿ ಗಲಭೆ ಆಗೋದು ನಾವು ಬೇಡ ಅಂತ ಹೇಳ್ಬಿಟ್ಟು ಶಾಂತಿಯುತ ಕಾನೂನು ರೀತಿ ಹೋಗಬೇಕು ಅಂತ ಇದು ಮಾಡಿದ್ವಿ. DC ಮೇಡಮ್ ಯಾವ ಥರ ಇದ್ರ ಮೇಲೆ ಮಾಡ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ DC ಮೇಡಮ್ರಿಗೂ ಕೊಡ್ತೀವಿ, MP ಸಾಹೇಬ್ರಿಗೂ ಕೊಡ್ತೀವಿ, ಮಿನಿಸ್ಟ್ರಿಗೂ ಕೊಡ್ತಾ ಇದ್ದೀವಿ, SP ಮೇಡಮ್ಗೂ ಕೊಡ್ತಾ ಇದ್ದೀವಿ. ಇವತ್ತು ಅವನಿಗೆ ಸಂಜೆ ಒಳಗೆ ಏನು ಕ್ರಮ ಕೈಗೊಳ್ತಾರೆ ಅಂತ ನೋಡ್ಬಿಟ್ಟು ನಾವು ನಾಳೆ ಮುಂದಿನ ಮತ್ತೆ ಕ್ರಮ. ಪ್ರತಿಭಟನೆಯಲ್ಲಿ ಅಣಚಿಹಳ್ಳಿ ಗ್ರಾಮಸ್ಥರಾದ ನಾಗೇಶ್, ಲಕ್ಷ್ಮೇಗೌಡ, ಚೇತನ್ ಗುರು, ಅನ್ನಪೂರ್ಣ, ಮನು, ಮಧು, ಬಾಲಕೃಷ್ಣ ಇತರರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣಕ್ಕೆ ಹೊಂದಿಕೊಂಡಿರುವ ಕಳಸಿನ ಕೆರೆ ಏರಿ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದು ಜನರಿರಲಿ ವಾಹನಗಳು ಓಡಾಡಲು ಪರದಾಡುವಂತಾಗಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಸ್ತೆ ದುರಸ್ತಿಗೆ ಮುಂದಾಗಬೇಕೆಂದು ಒತ್ತಾಯಿಸಿ ಸ್ಥಳೀಯರು ರಸ್ತೆ ತಡೆ ಮೂಲಕ ಪ್ರತಿಭಟಿಸಿದರು. ಹನುಮಂತನಗರ ನಿವಾಸಿ ಪ್ರಕಾಶ್ ಮಾತನಾಡಿ, ವಿಶ್ವವಿಖ್ಯಾತ ಪ್ರವಾಸಿ ತಾಣ ಬೇಲೂರು ಪಟ್ಟಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಕಳಸಿನ ಕೆರೆ ಏರಿ ಮೇಲೆ ಗೆಂಡೆಹಳ್ಳಿ, ಮೂಡಿಗೆರೆ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಈ ರಸ್ತೆ ಮೇಲಿಗೆ ತೆರಳಬೇಕು. ಆದರೆ ಕಳಸಿನ ಕೆರೆ ಏರಿ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದು ವರ್ಷಗಳೇ ಕಳೆದಿದ್ದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಕಲ್ಲುಗಳು ಮೇಲೆದ್ದು ಕುಂಡಿಗಳಿಂದ ಧೂಳು ಏಳುತ್ತಿದ್ದು ಓಡಾಡುವವರಿಗೆ ಸಮಸ್ಯೆಯಾಗುತ್ತಿದೆ ಮತ್ತು ಬೇಲೂರು ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಬೇರೆ ಎಲ್ಲ ರಸ್ತೆಗಳು ಉತ್ತಮವಾಗಿ ಆದರೆ ಅತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ರಸ್ತೆ ಎಂದರೆ ಅದು ಗೆಂಡೆಹಳ್ಳಿ ರಸ್ತೆಯಾಗಿದೆ. ಈ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಈಗಾಗಲೇ ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು, ಬೈಕ್ ಸವಾರರು ಬಿದ್ದು ಗಾಯಗೊಂಡಿರುವ ಘಟನೆಗಳು ಸಾಕಷ್ಟು ನಡೆದಿವೆ. ಈ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಶಾಸಕರು ಅನುದಾನ ತಂದಿದ್ದೇವೆ ಎನ್ನುತ್ತಾರೆ, ಆದರೆ ಕೆಲಸವಾಗುತ್ತಿಲ್ಲ. ಟೆಂಡರ್ ಪ್ರಕ್ರಿಯೆ ಮುಗಿಸಿದ್ದರೂ ಅಧಿಕಾರಿಗಳು ಮತ್ತು ಗುತ್ತಿಗೆದಾರನ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಹೇಳಿದರು. ಸಂಬಂಧಪಟ್ಟಂತಹ ಶಾಸಕರಿಗೆ, ಇಲಾಖೆಗೆ ಮತ್ತು ತಾಲೂಕು ಆಡಳಿತಕ್ಕೆ ಗೆಂಡೆಹಳ್ಳಿ ರಸ್ತೆಗೆ ಸಂಬಂಧಪಟ್ಟಂತಹ ಏನು ಅಂಬೇಡ್ಕರ್ ಸರ್ಕಲ್ ಅಲ್ಲಿಂದ ಸೂರಾಪುರ, ಹನುಮಂತನಗರ ಹಾಗೂ ಗೆಂಡೆಹಳ್ಳಿ, ಸ್ಟೇಡಿಯಮ್ಮು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಂಬಂಧಪಟ್ಟಂತಹ ಸಾರ್ವಜನಿಕರಿಂದ ಆಡಳಿತ ವ್ಯವಸ್ಥೆಗೆ ನಮ್ಮದೊಂದು ಮನವಿ. ನೋಡಿ, ಬೇಲೂರು ನಗರಕ್ಕೆ ಎಲ್ಲ ಸಂಪರ್ಕ ರಸ್ತೆ ಇದೆ. ಚಿಕ್ಕಮಗಳೂರು, ಹಳೇಬೀಡು, ಸಕಲೇಶ್ಪುರ, ಆ ಕಡೆ ಚಿಕ್ಕನಹಳ್ಳಿ, ಮೂಡಿಗೆರೆ, ಗೆಂಡೆಹಳ್ಳಿ, ಮೂಡಿಗೆರೆ ಎಲ್ಲ ಕೂಡ. ಆದರೆ ಅತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಯಾವುದಾದ್ರೂ ಒಂದು ರಸ್ತೆ ಇದ್ದರೆ ಅದು ಗೆಂಡೆಹಳ್ಳಿ ಮಾರ್ಗವಾಗಿ ಮೂಡಿಗೆರೆಗೆ ಹೋಗುವಂತಹ ರಸ್ತೆ. ಸದಾಕಾಲ ಯಾವಾಗಲೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ರಸ್ತೆ. ಮಾನ್ಯರೇ, ನೀವು ಎಲ್ಲ ರಸ್ತೆಯನ್ನು ಗಮನಿಸಿದರೆ ಪ್ರತಿ ವರ್ಷ ಮಳೆಗಾಲ ಇರ್ಬೋದು, ಬೇಸಿಗೆ ಕಾಲ ಇರ್ಬೋದು, ಅತೀವ ತೊಂದರೆಯನ್ನು ಅನುಭವಿಸಿಕೊಂಡು ಜೀವವನ್ನು ಕೈಯಲ್ಲಿಡ್ಕೊಂಡು ಭಾಳಷ್ಟು ತಾಪತ್ರೆಯಿಂದ, ತೊಂದರೆಯಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಆ ಎಲ್ಲ ಸಂಪರ್ಕ ರಸ್ತೆಗೆ ಹೋಲಿಸಿಕೊಂಡ್ರೆ ಗೆಂಡೆಹಳ್ಳಿ ರಸ್ತೆಯನ್ನು ಅತಿ ನಿಕೃಷ್ಟವಾಗಿ ಕಾಣುವಂಥ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಶಾಲಾ ಮಕ್ಕಳು ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ, ಸಾರ್ವಜನಿಕರು ಬಿದ್ದು ಕೈ ಮುರ್ಕೊಂಡಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನಮ್ಮ ಮನವಿ. ಹಾಗೆಯೇ ಇದು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಅದು ಸ್ಯಾಂಕ್ಷನ್ ಆಗಿ ನೀವು ಕಾರ್ಯ ಕೈಗೆತ್ತಿಕೊಳ್ಳುವ ಮುಂಚೆ ನಡೆಯುವಂಥ ಅನಾಹುತ ಆಗುವಂಥ ತೊಂದರೆಗಳನ್ನು ಕೂಡ ದಯಮಾಡಿ ನೀವು ಗಮನಿಸ್ಕೊಳ್ಬೇಕು ಅಂತ ಅನ್ನೋದು ನಮ್ಮ ಮನವಿ. ಈಗ ಇಲ್ಲ, ಇದಕ್ಕೆ ತಾತ್ಕಾಲಿಕ ಗುಂಡಿ ಮುಚ್ಚುವಂಥ ವ್ಯವಸ್ಥೆ ಮಾಡಿಕೊಡಿ, ಇಲ್ಲ ಇದನ್ನು ತೆಗೆದುಬಿಟ್ಟು ನಿಮಗೆ ಸರಿಯಾದ ಗುಂಡಿ ಇಲ್ಲದೆ ಇರುವಂತಹ ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನೀವು ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ರಘು, ವಿನಯ್, ಗುಂಡಾ, ಮಂಜುನಾಥ್, ನಾಗರಾಜು, ಪ್ರಕಾಶ್, ಮೆಹಬೂಬ್, ಮನು, ಪ್ರವೀಣ್, ಪ್ರತಾಪ್, ಮಂಜು, ನಾಗೇಶ್, ನಿಂಗೇಗೌಡ, ಹೊನ್ನೇಗೌಡ, ವಿನಯ್, ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು. ಲಕ್ಷಾಂತರ ಕೋಟಿ ಬಂಡವಾಳ ಹೊಂದಿರೋ ಸರ್ಕಾರಿ ಸ್ವಾಮ್ಯದ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಖಾಸಗಿ ಬಂಡವಾಳದ ಹೂಡಿಕೆಗೆ ಅವಕಾಶ ನೀಡಿರುವುದು ದೇಶಕ್ಕೆ ಮಾರಕ ಎಂದು ಆತಂಕ ವ್ಯಕ್ತಪಡಿಸಿದರು.
ಹಾಸನದ ಸಿಐಟಿಯು ಕಚೇರಿ ಕ್ರಮದಲ್ಲಿ ವಿಮಾ ನಿಗಮ ನೌಕರರ ಸಂಘ ಮೈಸೂರು ವಿಭಾಗದಿಂದ ಆಯೋಜನೆ ಮಾಡಲಾಗಿದ್ದ ಭಾರತದ ಆರ್ಥಿಕತೆಯಲ್ಲಿ ಸಾರ್ವಜನಿಕ ವಲಯ ವಿಮಾ ರಂಗದ ಮಹತ್ವ ಕುರಿತು ನಡೆದ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿ ಮಾತನಾಡಿದ ವಿಮಾ ನೌಕರರ ಸಂಘದ ಮೈಸೂರು ವಿಭಾಗದ ಅಧ್ಯಕ್ಷರಾದ ಎಸ್ಕೆ ರಾಮು ಮಾತನಾಡಿ, ದೇಶದ ಎಲ್ಲಾ ಜನರಿಗೂ ವಿಮಾ ಸುರಕ್ಷತೆ ಕೊಡಬೇಕು ಎನ್ನುವ ಸದುದ್ದೇಶದ ಸೇವಾ ಸಂಸ್ಥೆ ಎಲ್ಐಸಿಯನ್ನ ಈಗ ಲಾಭದ ಉದ್ದೇಶದ ಸಂಸ್ಥೆಯಾಗಿ ಮಾಡಲಾಗುತ್ತಿದೆ. ಎಲ್ಐಸಿಯ ಬಂಡವಾಳ ಜನರ ಬಂಡವಾಳ. ಇದು ಹೂಡಿಕೆದಾರರ ಪಾಲಾಗುವಂತೆ ಮಾಡೋ ಯೋಜನೆಯಾಗುತ್ತಿದೆ. ದೇಶದ ಆರ್ಥಿಕತೆ ಸದೃಢವಾಗಿ ಇರಬೇಕಾದರೆ ಸಾರ್ವಜನಿಕ ವಲಯದ ಸಂಸ್ಥೆಗಳು ಮತ್ತಷ್ಟು ಸದೃಢ ಆಗಬೇಕು. ಸಾರ್ವಜನಿಕ ವಲಯದ ಉದ್ದಿಮೆಗಳಲ್ಲಿ ಹೂಡಿಕೆ ಹಿಂತೆಗೆತ ನಿಲ್ಲಬೇಕು ಎಂದು ಒತ್ತಾಯಿಸಿದರು. ಇಂತಹ ದೇಶದ ಸಾರ್ವಜನಿಕ ವಲಯದ ಸಂಸ್ಥೆ ಉಳಿಸೋ ನಿಟ್ಟಿನಲ್ಲಿ ನಡೆಯೋ ಹೋರಾಟದಲ್ಲಿ ಜನರು ಭಾಗಿಯಾಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ವಿಮಾ ನೌಕರರ ಸಂಘದ ಮೈಸೂರು ವಿಭಾಗದ ಜಂಟಿ ಕಾರ್ಯದರ್ಶಿ ವಿಶ್ವನಾಥ್, ಎಲ್ಐಸಿ ನೌಕರರು ಭಾಗಿಯಾಗಿದ್ದರು. ಈಗ ಜಾಹೀರಾತು. ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು, 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್, ಬಿಸಿಎ ಮತ್ತು ಎಂಸಿಎ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ.
ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಛಾಪು ಮೂಡಿಸಿದ್ದು, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್, ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ಕೆಎನ್ಎ ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennarayapattana Road, Holenarasipura. Mobile 9108510737, 9108510735. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಮೂಗ್ ವಾರ್ತೆಗಳಿಗೆ ಸ್ವಾಗತ.
ಅಧ್ಯಯನ ಪಿಯು ಕಾಲೇಜು ವತಿಯಿಂದ ಇಂದು ದ್ವಿತೀಯ ಪಿಯು ಕಾಲೇಜು ವಿದ್ಯಾರ್ಥಿಗಳಿಗೆ ಅಧ್ಯಯನ ಅನುಬಂಧ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಹಾಸನದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಇಂದು ಅಧ್ಯಯನ ಪಿಯು ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಅಧ್ಯಯನ ಅನುಬಂಧ ಹೆಸರಿನಲ್ಲಿ ಸರಸ್ವತಿ ಪೂಜೆ ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪ್ರತಿ ವಿದ್ಯಾರ್ಥಿಯ ಜೀವನದಲ್ಲಿ ಇದು ಒಂದು ಮಹತ್ವದ ಘಟ್ಟವಾಗಿದ್ದು, ಮುಂಬರುವ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಹಾರೈಸುತ್ತಾ ವಿದ್ಯಾರ್ಥಿಗಳಿಗೆ ಮರೆಯಲಾಗದ ಕ್ಷಣಗಳನ್ನು ಕಟ್ಟಿಕೊಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಕೆಎನ್ ಮುನಿಸ್ವಾಮಿ ಗೌಡ, ಡಾಕ್ಟರ್ ಇಬ್ರಾಹಿಂ ಯಾದಗರ್, ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಹೇಮಂತ್ ಕುಮಾರ್, ಉಪಾಧ್ಯಕ್ಷರಾದ ಶರಣ್ ಕುಮಾರ್, ಕಾರ್ಯದರ್ಶಿ ಚೇತನ್, ಖಜಾಂಚಿ ಮೋಹನ್ ಕುಮಾರ್ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು. ಪಟ್ಟಣದ ಪಾರ್ಕ್ ಪಕ್ಕದಲ್ಲಿನ 100 ವರ್ಷಗಳ ಅಪಾಯದ ಹಂತದಲ್ಲಿದ್ದ ಬೃಹತ್ ಮರಗಳನ್ನು ಅರಣ್ಯ ಇಲಾಖೆ ಯಂತ್ರಗಳ ಮೂಲಕ ತೆರವುಗೊಳಿಸಿದ ಘಟನೆ ನಡೆಯಿತು. ಕಳೆದ ಹಲವಾರು ವರ್ಷಗಳಿಂದ ಈ ಬೃಹತ್ ಮರಗಳು ಬೃಹದಾಕಾರವಾಗಿ ಬೆಳೆದು ದೊಡ್ಡ ದೊಡ್ಡ ಕೊಂಬೆಗಳನ್ನು ಕಂಡಿತ್ತು. ಅತ್ಯಂತ ಹಳೆಯದಾದ ಈ ಬೃಹದಾಕಾರದ ಮರದ ಕೊಂಬೆಗಳು ಅತ್ಯಂತ ಹಳೆಯದಾಗಿದ್ದು, ಈ ಮರದಲ್ಲಿನ ಹಲವು ಕೊಂಬೆಗಳು ಏಕಾಏಕಿ ಕೆಳಕ್ಕೆ ಬೀಳುತ್ತಾ ವಾಹನ ಸವಾರರು ಮತ್ತು ಓಡಾಡುವ ಸಾರ್ವಜನಿಕರ ಮೇಲೆ ಬಿದ್ದು ಅವಘಡಗಳು ಸೃಷ್ಟಿಯಾಗುತ್ತಿತ್ತು. ಕಳೆದೊಂದು ವಾರದಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನದ ಮೇಲೆ ಕೊಂಬೆಗಳು ಬಿದ್ದು ಅವಘಡ ಸೃಷ್ಟಿಯಾಗಿತ್ತು. ಈ ಅವಘಡದ ಬಗ್ಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರಿಗೆ ಸಾರ್ವಜನಿಕರು ಮತ್ತು ವಾಹನ ಚಾಲಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಸಂಸದರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಈ ಬೃಹತ್ ಮರದ ಕೊಂಬೆಗಳು ಕೆಳಗೆ ಬೀಳುತ್ತಿರುವುದನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ನೀಡಿದ ಸೂಚನೆ ಪ್ರಕಾರ ಈ ರಸ್ತೆಯಲ್ಲಿರುವ ಅಪಾಯದಲ್ಲಿ ಇರುವ ಮರಗಳನ್ನು ಅರಣ್ಯ ಇಲಾಖೆ ಇಟಾಚಿ ಮತ್ತು ಯಂತ್ರಗಳ ಮೂಲಕ ಬುಡ ಸಮೇತ ತೆರವುಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದಿಗೆ ಬಂತು ಯಶ್ತಾಯಿ ಕಾಂಪೌಂಡ್ ಗಲಾಟೆ, ಪುಷ್ಪಾ ಜಿಪಿಎ ಹೋಲ್ಡರ್ ದೇವರಾಜ್ ವಾಕ್ ಸಮರ. ಕಾಡಾನೆಗಳ ನಡುವೆ ಎಸ್ಕೇಪ್ ಆದ ಬೈಕ್ ಸವಾರರು, ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಾನನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಘಟನೆ. ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳ ಸುಧಾರಣೆಯಲ್ಲಿ ದೇಶದ ಪ್ರಗತಿ ಅಡಗಿದೆ. ಈ 3 ಕ್ಷೇತ್ರಗಳು ಬಲಗೊಂಡರೆ ಇಡೀ ದೇಶವೇ ಸುಧಾರಿಸಿದಂತೆ. ಎಚ್ಡಿ ಅನಸೂಯ ಮಂಜುನಾಥ್ ಅಭಿಪ್ರಾಯ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.